ವರಿಸಂ ಮಾಡುವಂತಹ ಅಂದರೆ ನಮ್ಮನ್ನೆಲ್ಲ ಗಾಬರಿಗೆ ಒಳಪಡಿಸುವಂತಹ ದೃಶ್ಯಗಳು, ಸ್ಟಾಕ್ ಕೊರತೆ ಹಿನ್ನೆಲೆಯಲ್ಲಿ ಬಂಕ್ಗಳು ಬಂದಾಗಿದೆ. ಏನೇ ಸರ್ಕಾರಗಳು ಹೇಳ್ತಾ ಇರ್ಬೋದು, ನಮ್ಮ ಹತ್ರ 60 ದಿನಕ್ಕೆ ಬೇಕಾಗೋಷ್ಟು ತೈಲ ಇದೆ, 15 ದಿನಕ್ಕೆ ಬೇಕಾದಷ್ಟು ಗ್ಯಾಸ್ ಸ್ಟೋರೇಜ್ ಮಾಡಿದ್ದೀವಿ, ತೊಂದರೆ ಇಲ್ಲ, ಪೂರೈಸ್ತೀವಿ ಅಂತ ಹೇಳಿದ್ರು ವಾಸ್ತವ ಅನ್ನೋದು ನಮ್ಮನ್ನು ಬಡಿದೆಬ್ಬಿಸ್ತಾ ಇದೆ. ಯಶವಂತಪುರದ RMC ಯಾರ್ಡ್ನಲ್ಲಿ ನಾವೇ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾಗ ಚಾಲಕರು ಪರದಾಡ್ತಾ ಇದ್ದಂತಹ ಚಿತ್ರಣಗಳು ಕಾಣಿಸ್ತಾ ಇದೆ. ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದೆ. ಈ ಆಟೋ ಚಾಲಕರ ವರ್ಗ ಇದೆಯಲ್ಲ, ಅವ್ರು ತುಂಬ ಸ್ವಾಭಿಮಾನಿಗಳ ವರ್ಗ. ಯಾರ ಹತ್ರನೋ ಸಾಲಕ್ಕೆ ಕೈ ಚಾಚೋದು, ಆಮೇಲೆ ಯಾರ ಹತ್ರನೋ ಸಾಲ ಮಾಡಿ ತಿನ್ನೋದು, ಆ ಥರದ್ದೆಲ್ಲ ಇಲ್ಲ. ತುಂಬ ಸ್ವಾಭಿಮಾನಿಗಳು. ಅವ್ರಿಗೆ ಇಂಥ ಸ್ಥಿತಿ ಬಂದಿರೋದು ಪಾಪ ಅವ್ರ ಬದುಕಿನ ಬಂಡಿಯನ್ನು ಎಳೆಯೋದು ಹೇಗೆ ಅನ್ನೋ ಪ್ರಶ್ನೆ ಮೂಡೋ ರೀತಿ ಮಾಡಿದೆ. ಇದೇ ಹೇಳಿದ್ ನಾವು ವರಿಸಂ ಅಂತ ಈ ಪೋಸ್ಟರ್ಗಳು. ಇಸ್ರೇಲ್ ವಾರು ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಬೆಂಗಳೂರಲ್ಲೂ ಸಹ ಅದರ ವಾರ್ ಎಫೆಕ್ಟು ಹೋಟೆಲ್ ಉದ್ಯಮದ ಮೇಲೆ ಆಯಿತು, ಈಗ ಮತ್ತೊಂದು ಉದ್ಯಮದ ಮೇಲೆ ಬೀಳ್ತಾ ಇದೆ. ಆ ಉದ್ಯಮ ಯಾವುದು, ಅದರ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಿದ್ದೀರಾ, ಗ್ಯಾಸ್ ಬಂಕ್ಗಳಲ್ಲಿ ಸಾಲು ಸಾಲು ಬಂಕ್ಗಳಿವೆ. ಒಂದೇ ಜಾಗದಲ್ಲಿ 3 ಗ್ಯಾಸ್ ಬಂಕ್ಗಳಿವೆ. ಒಂದು ಗೇಲ್ ಗ್ಯಾಸ್ ಬಂಕ್ ಆಯಿತು ಅಂದರೆ ಮತ್ತೊಂದು ಗೋ ಗ್ಯಾಸು, ಅದರ ಆಪೋಸಿಟಲ್ಲೇ ಸೂಪರ್ ಗ್ಯಾಸ್ ಅಂತ 3 ಗ್ಯಾಸ್ ಬಂಕ್ಗಳಿವೆ, ಆಟೋ ಗ್ಯಾಸ್ಗಳು. ಈ ಆಟೋ ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಅಂದರೆ LPG ಸಿಲಿಂಡರ್ಗಳು, ಅಂದರೆ LPG ಗ್ಯಾಸ್ ಏನಿದೆ, ಆ LPG ಗ್ಯಾಸ್ ಸಪ್ಲೈ ಆಗದೆ ಇರೋ ಕಾರಣಕ್ಕೆ ಒಂದೇ ಜಾಗದಲ್ಲಿ RMC ಯಾರ್ಡ್ನ ಮುಂಭಾಗದಲ್ಲಿ ನಾನು ನಿಂತಿರುವಂಥದ್ದು. ಈ ಜಾಗದಲ್ಲಿ 3 ಗ್ಯಾಸ್ ಬಂಕ್ಗಳಿದ್ರೂ ಒಂದೂ ಕೂಡ ವರ್ಕ್ ಆಗ್ತಿಲ್ಲ. ವರ್ಕ್ ಆಗದಲ್ಲೇ ಇರೋ ಕಾರಣ ಇಲ್ಲೇ ಅವರು ಬೋರ್ಡ್ ಹಾಕೊಂಡಿದ್ದಾರೆ, ಸೂಪರ್ ಗ್ಯಾಸು. ಪ್ರಸ್ತುತ ಜಾಗತಿಕ LPG ಸರಬರಾಜು ಪರಿಸ್ಥಿತಿ ಪರಿಣಾಮವಾಗಿ ಈ ಸ್ಟೇಷನಲ್ಲಿ LPG ಲಭ್ಯತೆ ಕೆಲವೊಮ್ಮೆ ಸೀಮಿತವಾಗಿರಬಹುದು. ನಮಗೆ ಕೆಲವೊಮ್ಮೆ ಸರಬರಾಜು ಆಗೋದಿಲ್ಲ, ಹಾಗಾಗಿ ನಾವು ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಕಳೆದ 4 ದಿವಸದಿಂದ ಈ ಬಂಕ್ ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಅದರ ಆಪೋಸಿಟಲ್ಲೇ ಗೋ ಗ್ಯಾಸ್ ಅಂತ ಇನ್ನೊಂದು ಆಟೋ ಗ್ಯಾಸ್ ಇದೆ, ಅದು ಕೂಡ LPG ಗ್ಯಾಸ್ದೇ. LPG ಗ್ಯಾಸ್ನ ಆಟೋಗಳಿಗೆ ಬಳಕೆ ಮಾಡ್ಕೋತಾರೆ. ಬೆಂಗಳೂರಲ್ಲಿ ಸರಿಸುಮಾರು 3 ಲಕ್ಷಕ್ಕೂ ಹೆಚ್ಚು ಆಟೋಗಳು LPG ಮೂಲಕವೇ ಸಂಚಾರ ಮಾಡುವಂಥದ್ದು. ಅಲ್ಲೂ ಅವ್ರು ಬೋರ್ಡ್ ಹಾಕ್ಕೊಂಡಿದ್ದಾರೆ, ನೋಡ್ಬೋದು. ಮಹತ್ವದ ಸೂಚನೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಸೂಚನೆಯಲ್ಲಿ ಒಂದು ಇದು ಮಾಡಿದ್ದಾರೆ, ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ, ಮತ್ತು ಬೆಲೆ ಕೂಡ ಏರಿಕೆ ಆಗ್ಬೋದು, ದಯವಿಟ್ಟು ಸಹಕಾರ ನೀಡಿ ಅಂತ ಕೇಳಿದ್ದಾರೆ. ಬೆಲೆ ಏರಿಕೆ ಆದರೂ ಪರವಾಗಿಲ್ಲ, 100 ರೂಪಾಯಿವರೆಗೂ ಏನು 1 ಲೀಟ್ರಿಗೆ ಇದ್ರೂ ಕೆಲ ಆಟೋ ಚಾಲಕರು ಅದನ್ನು ಕೊಟ್ಟು ಅದನ್ನು ಹಾಕ್ಸ್ಕೊಂಡು ಹೋಗ್ತಿದ್ರು. ಆದರೆ